ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ಆಲ್ರೆಡಿ ನಾನು ವಿಡಿಯೋ ಲಾಗ್ ಮಾಡಿ ಹಾಕಿದ್ದೀನಿ. ಅದೇ ಲಾಗ್ದಿದ್ದು ವಿಡಿಯೋ ನನಗೆ ಸಿಕ್ಕಿರಲಿಲ್ಲ. ಆ ಕಾರಣಕ್ಕಾಗಿ ನಾನು ಇದನ್ನು ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಲ್ಲಿ 6 ಥರ ಕಾಣಿಸ್ತಾ ಇತ್ತಲ್ಲ ಫ್ರೆಂಡ್ಸ್, ಅದು ನನ್ನ ಕಾಲೇಜು ಮತ್ತು ನಮ್ಮ ಅಣ್ಣ 8th ಸ್ಟ್ಯಾಂಡರ್ಡಲ್ಲೇ ಓದಿದ್ದು. ಅದ್ರ ಪಕ್ಕದಲ್ಲೇ ನಾನು ಮಿಡ್ಲ್ ಸ್ಕೂಲ್ ಇದೆ, ಅಲ್ಲಿ ಓದಿದ್ದೆ 6th 7th. ಆಮೇಲೆ ಫಸ್ಟ್ PUನ ಅಲ್ಲೇ ಓದಿದ್ದು, ಕಾಲೇಜ್ಗೆ ಹೋಗಿದ್ದು. ಮತ್ತು ಈ ಬೇಕ್ರಿಯಲ್ಲಿ ನಾನು ಸ್ಕೂಲಿಗೆ ಬರಬೇಕಾದ್ರೆ, ಸ್ಕೂಲಿಗೆ ಬರಬೇಕಾದ್ರೆ ಬೆಣ್ಣೆ ಬ್ರೆಡ್ ಅಂತ ಮಾಡ್ತಾರೆ ಈ ಬೇಕ್ರಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಅಪ್ಪ ಅವಾಗ ₹1 ಕೊಡೋರು. ₹1 ಕೊಟ್ಟರೆ ಫಸ್ಟ್ ಬಂದು ತಿಂತಾಯಿದ್ದೆ ಬೆಣ್ಣೆ ಬ್ರೆಡ್ಡು. ಮತ್ತು ಅದೇ ನೆನಪಲ್ಲಿ ಹೋಗಿ ಇವತ್ತು ಕೇಳಿದೆ, ಬಟ್ ಇಲ್ಲ ಅಂತ ಹೇಳಿದ್ರು, ಮಾಡಿಲ್ಲ, ಲೇಟ್ ಆಗುತ್ತಂತ ಹೇಳಿದ್ರು. ಮತ್ತು ಇಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಆ ಅಂಗಡಿಯಲ್ಲೂ ಅಷ್ಟೇ ಇದು ತುಂಬ ಚೆನ್ನಾಗಿರೋದು ಎಲ್ಲ ಐಟಮ್ಸ್ ಅವಾಗ ನಾವು ತಿನ್ನೋ ಅಂಥದ್ದು ಎಲ್ಲ ತೊಗೊಂಡೋಗಿ ₹5, ₹2, ₹3 ಅಂತ ತಿಂತಾಯಿದ್ವಿ. ಯಾವುದೋ ಹುಣಸೆ ಬೀಜ ಥರ ಬರೋದು ಮತ್ತು ಬೇರೆ ಬೇರೆ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬರೋದು, ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ನಾವು ಮನೆಗೆ ಬಂದಮೇಲೆ ಸ್ವಲ್ಪ ತಂಗಡೆ ಹೂವು ಬೇಕಿತ್ತು, ತಂಗಡೆ ಹೂವು ತುಳಸಿ ಬೇಕಿತ್ತು. ತಂಗಡೆ ಹೂವು ಕಿತ್ಕೊಳ್ಳೋಣ ಅಂತ ಬಂದ್ವಿ. ಅದು ಟೀಯಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ತೋಟದಲ್ಲಿದ್ದಾಗ, ನಾವು ತೋಟಕ್ಕೆ ಹೋಗ್ಬೇಕಾದ್ರೆ, ಏನಾದರೂ ದನ ಮೇಯಿಸ್ಬೇಕಾದ್ರೆ, ಇಲ್ಲ ಬೇರೆ ಕೆಲಸ ಮಾಡಬೇಕಾದ್ರೆ ತಂಗಡೆ ಹೂವನ್ನ ಹಾಕ್ಬಿಟ್ಟು ಟೀ ಮಾಡೋರಮ್ಮ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾವು ಇದು ಈವ್ನಿಂಗು ಹೂವು ಕಿತ್ಕೊಳ್ಳೋಣ ಅಂತ ಬಂದಿರೋದು. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಮತ್ತು ಬಟರ್ಫ್ಲೈ ನೋಡಿ ಫ್ರೆಂಡ್ಸ್, ನಾವು ಯಾವ ಬಟರ್ಫ್ಲೈ ಪಾರ್ಕ್ಗೆ ಹೋದರೂ ಈ ಥರ ನ್ಯಾಚುರಲ್ ನೋಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಯೆಲ್ಲೋ ಕಲರಾಗಿ. ನೋಡಿ, ಸೂರ್ಯನೂ ಕೂಡ ಮುಳುಗ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಹಳ್ಳಿ ಲೈಫ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಟಿನೇ, ಹಳ್ಳಿನೇ ಅಲ್ವಾ. ಇಷ್ಟೇ ಆದ್ರೂ ಅಷ್ಟೇ, ಹಳ್ಳಿ ಜೀವನನೇ ಬೆಟರ್. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇದು ಗಿಡ ಅಂಬಳ್ಳಿ ಅಂತ ಹೇಳ್ತಾರೆ, ಅಂಬಳ್ಳಿ. ಅದನ್ನು ಮುಂಚೆ ನಾವು ಚಿಕ್ಕ ಏಜಲ್ಲಿ ಇದು ಹಗ್ಗ ಥರ ಬಸ್ಸು ಅಂತೇಳಿ ಕಟ್ಕೊಂಡು ಓಡ್ತಾಯಿದ್ವಿ. ಮತ್ತು ಅದರಲ್ಲಿ ಜಂಪಿಂಗ್ ಎಲ್ಲ ಮಾಡ್ತಾಯಿದ್ವಿ, ಹಗ್ಗದಾಟ ಅಂತ ಹೇಳ್ತಾರೆ, ಅದು ಆಡ್ತಾಯಿದ್ವಿ ಜಾಸ್ತಿ. ಇದರಲ್ಲಿ ಆಟ ಆಡಿದ್ದೀವಿ ಫ್ರೆಂಡ್ಸ್, ಅಂಬಳ್ಳಿಯಲ್ಲಿ. ಮತ್ತು ಇದು ಸೌದೆ ಒರೆನ ಕಟ್ಟೋದಕ್ಕೆ ಕೂಡ ಯೂಸ್ ಆಗುತ್ತೆ, ತುಂಬ ಸ್ಟ್ರಾಂಗಾಗಿರುತ್ತೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ನಮ್ಮ ಅಮ್ಮಗೆ ಅದನ್ನೆಲ್ಲ ಪರಿಚಯ ಮಾಡಿಸ್ಕೊಂಡು, ಆಪೋಸಿಟಲ್ಲಿ ತೋಟದಲ್ಲಿ ನೀರು ಆನ್ ಮಾಡಿದರು, ನೀರು ಹೋಗ್ತಾಯಿತ್ತು, ಅಲ್ಲಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಆಟ ಆಡೋದಕ್ಕೆ. ನೋಡಿ ನಮ್ಮ ಮಗಳು ಎಷ್ಟು ಸ್ಮೈಲ್ ಮಾಡ್ತಾಳೆ ಅಂತ. ಕಾಲು ಒಳಗಡೆ ಹೋಯ್ತು. ಏನೋ ಹಾಕಿದ್ದಾರೆ ಸೀಡ್ಸ್ ಎಲ್ಲ. ಸಾಕು ಎಂದೋಗ್ತೀರಾ? ಯಾರಾದ್ರೂ ಬಂದು ಬೈಬೇಕು ತೋಟದವರು. ಏನಮ್ಮ ಮಾಡ್ತಿದ್ದೀರಾ ತೋಟದಲ್ಲಿ? ಯಾರು ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀನಿ ಒಳಗಡೆ ಅಂತಲ್ಲಮ್ಮ? ಬಟ್ಟು ಅಮ್ಮ, ಇದೊಂದು ಝೂಮ್ ಮಾಡು. ಈ ಹೂವಲ್ಲಿ ಸರ ಕೂಡ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನಾವು ಚಿಕ್ಕ ಏಜಲ್ಲಿ ಏನಾದರೂ ಬಿದ್ದರೆ ಈ ಗಿಡದ ಎಲೆ ತೊಗೊಂಬಂದು ಚೆನ್ನಾಗಿ ಉಸುಗ್ಬಿಟ್ಟು ಅದರಲ್ಲಿ ಬರೋ ಅಂಥ ರಸನ ಕಾಲಲ್ಲಿ ಗಾಯ ಎಲ್ಲಾಗಿರುತ್ತೆ ಅಲ್ಲಿಗೆ ಹಾಕಿದ್ರೆ ಸ್ವಲ್ಪ ಬೇಗ ಸರಿ ಹೋಗುತ್ತೆ. ಇದು ಏನು ಹೇಳ್ತಾರೆ ಅಂತ ನನಗೆ ಪ್ರಾಪರ್ಲಿ ಗೊತ್ತಿಲ್ಲ, ಏನು ಹೇಳ್ತಾರೆ ಕರೆಕ್ಟಾಗಿ ನೇಮು ಏನು ಹೇಳ್ತಾರೆ ಅಂತ. ಅದು ಅಡಿಕೆ ಗಿಡ ಅಂತ ಹೇಳ್ತಾರೆ, ಅದು ಏನೋ ಗೊತ್ತಿಲ್ಲ, ನಮ್ಮ ಕಡೆ ಆ ಥರ ಹೇಳ್ತಾರೆ. ಬೇರೆಯವ್ರಿಗೆ ಏನಾರ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್, ಯಾವುದು ಅದ್ರ ಹೆಸ್ರು ಅಂತ ಹೇಳ್ಬಿಟ್ಟು. ಬಟ್ ಬೇಗ ಹುಷಾರಾಗುತ್ತೆ. ನಾವೆಲ್ಲಾದರೂ ಗಾಡಿಯಲ್ಲಿ ಹೋಗ್ತಾ, ಇಲ್ಲಾಂದರೆ ನಡ್ಕೊಂಡು ಹೋಗ್ತಾ, ಎಲ್ಲಾದ್ರೂ ಜಾರಿ ಬಿದ್ದಾಗ ಮಂಡಿ ತರ್ಚ್ಕೊಳ್ಳೋದು, ಕೈ ತರ್ಚ್ಕೊಳ್ಳೋದು, ಈ ಥರ ಎಲ್ಲ ಆದಾಗ ಅದನ್ನು ಹಾಕ್ತಾರೆ ಫ್ರೆಂಡ್ಸ್. ಮತ್ತು ಅಲ್ಲಿಂದ ರಿಟರ್ನ್ ನಾವು ಮನೆಗೆ ಹೋಗ್ತಾಯಿದ್ವಿ. ಅಲ್ಲಿಂದ ಸ್ವಲ್ಪ ದೂರನೇ ಮನೆಗೆ ಹೋಗ್ತಾ ರೋಡಲ್ಲಿ ಪಾಪು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅವಳು ತುಂಬ ಖುಷಿಯಾಗಿದ್ಲು. ಈ ಥರ ಎಲ್ಲ ವಿಲೇಜ್ ಸೈಡ್ ಬಂದರೆ ಅವಳು ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡ್ತಾಳೆ, ತುಂಬ ಖುಷಿಯಾಗುತ್ತೆ, ಅವಳಿಗೂ ಹ್ಯಾಪಿಯಾಗಿರ್ತಾಳೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್.